ಯಾಕೋ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ರಘು ಮತ್ತೆ ನಮ್ಮ ಗಿಲ್ಲಿ ಅವರ ನಡುವೆ ಆದಂಥ ಒಂದು ಸನ್ನಿವೇಶ ಇದು. ಸೊ ಈ ಒಂದು ಸನ್ನಿವೇಶ ನೋಡಿ ಯಾರಿಗೆಲ್ಲ ಬೇಜಾರಾಯಿತು, ಯಾರೆಲ್ಲ ಕಣ್ಣಲ್ಲಿ ನೀರು ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸೀನ್ ನೋಡಿ ನನಗೆ ತುಂಬಾ ಒಂಥರ ಬೇಜಾರಾಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವ್ಯಕ್ತಿ ಯಾವುದೇ ರೀತಿ ಇರಲಿ, ಸೊ ಏನಾದರೂ ಹರ್ಟ್ ಮಾಡಲಿ, ವ್ಯಕ್ತಿ ಏನಾದರೂ ಒಂಥರ ಮನ ನೋಯಿಸಿರಲಿ, ಒಪ್ಕೊಳ್ಳೋಣ, ಸಿಟ್ಟು ಇರುತ್ತೆ, ಕೋಪ ಇರುತ್ತೆ ಅಂತ ಮನುಷ್ಯ. ಬಟ್ ಊಟ ಅಂತ ಬಂದಾಗ ಒಂದು ವ್ಯಕ್ತಿಗೆ ನಾವು ಊಟ ಕೊಡ್ತೀವಿ ಇಲ್ಲೋ ಅನ್ನೋದ್ರ ತುಂಬ ಮುಖ್ಯ ಆಗುತ್ತೆ. ಸೊ ನೀವು ಎಷ್ಟು ಜನಕ್ಕೆ ಒಂದು ಊಟ ಕೊಡ್ತೀರೋ ಅಷ್ಟು ನೀವು ಮುಂದೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಅವರ ವಿರುದ್ಧ ಹೋಗಿ ಪರವಾಗಿಲ್ಲ, ನಡೆಯುತ್ತೆ. ಆದರೆ ಊಟ ಅಂತ ಬಂದಾಗ ಎಂಥ ಹಿತಶತ್ರು ಆದರೂ ಕೂಡ ಒಂದು ತುತ್ತು ಅನ್ನ ಕೊಡೋದು ಒಬ್ಬ ಮನುಷ್ಯನ ಒಂದು ಮಾನವೀಯತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿನ್ನೆ ಆದಂಥ ಒಂದು ಸನ್ನಿವೇಶ ನನಗೆ ತುಂಬ ಒಂಥರ ಮನಸ್ಸಿಗೆ ಹರ್ಟ್ ಆಯಿತು. ನನಗೆ ಪರ್ಟಿಕ್ಯುಲರ್ ನನಗೆ ಆದದ್ದು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗಿಲ್ಲಿ ಪರಿಪರಿಯಾಗಿ ನಿನ್ನೆ ಬೇಡ್ಕೊಂಡ್ರು. ಏನಪ್ಪಾ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಒಂದು ಚಪಾತಿನ ಮಾಡ್ಕೊಂಡಿರ್ತಾರೆ ರಘು ಅವರು. ಸೊ ಚಪಾತಿನ ಮಾಡ್ಕೊಂಡು 3 ಚಪಾತಿ ಮಾಡ್ಕೊಂಡಿರ್ತಾರೆ, ತಿಂತ ಕೂತಿರ್ತಾರೆ. ಸೊ ಅಲ್ಲಿ ನಮ್ಮ ಗಿಲ್ಲಿ ಅವ್ರು ಬರ್ತಾರೆ. ಆ ಒಂಥರ ಅವ್ರು ಕೇಳ್ಕೊಳ್ಳೋ ರೀತಿನೇ ಒಂಥರ ಒಂಥರ ಬೇಜಾರಾಗ್ಬಿಡ್ತು. ಆ ರೀತಿ ಅಂದರೆ ರಘುನ ಏನು ಮಾಡ್ಕೊಂಡಿದ್ಯಾ, ಕೊಡೋಣ ರಘುನ ಅಂತ ಅಂತಾರೆ. ಕೊಡಲ್ಲ, ಹೋಗೋ ಅಂತಾರೆ. ಹೋಗೋ ಅಂತ ಇಲ್ಲಿ ನಮ್ಮ ರಘುವ್ರು ಹೇಳ್ತಾರೆ. ಸೊ ಅದನ್ನ ಯಾಕೆ ಆ ರೀತಿ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ಬಂದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗಿದೆ. ದಯವಿಟ್ಟು ಯಾರು ಕೂಡ ಲೈಕ್ ಮಾಡದೆ ಹೋಗ್ಬೇಡಿ ಪ್ಲೀಸ್. ನಿಮ್ಮ ಒಂದು ಲೈಕಿಂದ ನನಗೆ ಒಂದು ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತಂದರೆ ಒಂದು ವಿಡಿಯೋ ಮಾಡೋಕ್ಕೆ ಕೂಡ ಒಂದು ಹುಮ್ಮಸ್ ಬಂದಂಗೆ ಆಗುತ್ತೆ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಿನ್ನೆ ಈ ಒಂದು ಎಪಿಸೋಡಲ್ಲಿ ತೋರಿಸಿಲ್ಲ ಅದನ್ನು, ಬಟ್ ಲೈವಲ್ಲಿ ಜನ ನೋಡಿದ್ರು. ಏನಪ್ಪ ಅಂತಂದರೆ ಈ ವಿಷಯದ ಬಗ್ಗೆ ಸಿದ್ದು ಸರ್ ಮಾತಾಡಬೇಕಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಮಾತಾಡಬೇಕು. ಒಬ್ಬರು ಒಂದು ಹಾಡೇ ಇದೆ, ಹಸಿದಾಗ ಅನ್ನ ದನಿದಾಗ ನೀರು ಕೊಡದಿದ್ದ ಮೇಲೆ ಏನು ಚಂದವು ಅಂತ. ಹಸಿದಾಗ ಒಂದು ತನ್ನ ಕೊಟ್ಟು ನೋಡಿ, ದನಿದಾಗ ಒಂದು ಚಂಬಲಿ ನೀರು ಕೊಟ್ಟು ನೋಡಿ, ಎಷ್ಟು ಖುಷಿ ಆಗುತ್ತೆ. ನಿಮಗೂ ಕೂಡ ಖುಷಿ ಆಗುತ್ತೆ, ಆ ವ್ಯಕ್ತಿ ಕೂಡ ಖುಷಿ ಪಡ್ತಾನೆ. ಸೊ ಅದನ್ನ ಇಲ್ಲಿ ನಿನ್ನೆ ಮಾಡಲಿಲ್ಲ ಅಂತ ಅನ್ನಿಸ್ತು ರಘು ಅವರು. ಸೊ ರಘು ಅವರು ಯಾಕೆ ಈ ರೀತಿ ಮಾಡಿ, ಎಷ್ಟೋ ದಿನಗಳಲ್ಲಿ ವ್ಯಕ್ತಿತ್ವ ತುಂಬಾ ಚೆನ್ನಾಗಿ ಇತ್ತು. ಅವರ ಒಂದು ದೇಹ, ಅವರ ಒಂದು ಆಕಾರ ನೋಡಿ ಹೆದರ್ಕೊಳ್ಳೋ ರೀತಿ ಒಂದು ಇದ್ರು ಕೂಡ ಅವ್ರ ಮನಸ್ಸು ತುಂಬಾ ಮೃದುವಾಗಿತ್ತು ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಬಟ್ ನಿನ್ನೆ ಆದಂಥ ಒಂದು ಇನ್ಸಿಡೆಂಟ್ ಅದೇನೇ ಆಗಿರ್ಲಿ, ಗಿಲ್ಲಿ ಅವ್ರಿಗೆ ಏನು ಪರ್ಸನಲ್ ಆಗಿ ಹರ್ಟ್ ಮಾಡಿದ್ರು ಅದನ್ನ ಒಪ್ಕೊಳ್ಳೋದನ್ನ ಸಾರಿಗಳನ್ನ ಓಕೆ ಗಿಲ್ಲಿ ತಪ್ಪಿದೆ, ಅದು ಆ ರೀತಿ ಮಾಡಿದ್ರಿ ಯಾರಿಗಾದ್ರೂ ಕೋಪ ಬರುತ್ತೆ. ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಅದು ಒಂದು ತಪ್ಪಂತೂ ಹಾಗೆ ಆಗುತ್ತೆ. ಬಟ್ ಇವರು ಗಿಲ್ಲಿಗೆ ಅಷ್ಟೊಂದು ಸಲಹೆನ ಕೊಟ್ಟಿದ್ದು ರಘು ಅವರು. ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಪರ್ಸನಲ್ ಆಗಿ ಬಂದವ್ರಿಗೆ ಸಲಹೆ ಕೊಟ್ಟಿದ್ದರಿಂದ ಈ ಒಂದು ಸಲಹೆ ತೊಗೊಂಡು ಮಾತಾಡಿರ್ಬೋದು, ಏನಾಗಿರ್ಬೋದು, ಅವ್ರ ಇಬ್ಬರು ಜನರು ಜಗಳ ಬಂದಿರ್ಬೋದು. ಬಟ್ ಊಟ ಅಂತ ಬಂದಾಗ ಅನ್ನ ಒಂಚೂರು ಕೊಡೋಣ ಪ್ಲೀಸ್, ಅನ್ನ ಟೇಸ್ಟ್ ಹೆಂಗಿದೆ ನೋಡ್ತೀನಿ, ಅನ್ನ ಏನು ರೆಸಿಪಿ ಹಾಕಿದೆ ಅದನ್ನಾದ್ರೂ ಹೇಳೋಣ ಮಾಡ್ಕೋತೀನಿ ಅಂದರೆ ಯಾವುದಕ್ಕೂ ಕ್ಯಾರೇನ್ ಅಂತಲ್ಲ ಈ ಮನುಷ್ಯ. ಸೊ ಒಂಥರ ಭಿಕ್ಷೆ ಬಿಡೋ ರೀತಿ ಆಯ್ತಂತ ನನಗನ್ನಿಸ್ತು. ಸೊ ಯಾಕೆ ಈ ರೀತಿ ರಘು ಅವ್ರು ಮಾಡಿದ್ರು, ಏನಿತ್ತು ಅಂತ ನಂಗೆ ಗೊತ್ತಿಲ್ಲ. ಬಟ್ ಈ ಒಂದು ಸನ್ನಿವೇಶದಿಂದ ಜನರ ಮನಸ್ಸಲ್ಲಿ ತುಂಬಾ ನೆಗೆಟಿವ್ ಆಗಿ ನೀವು ಹೋದ್ರಿ ರಘು ಸರ್. ಒಂಚೂರು ಕೊಡೋಣ ತಿಂತೀನಿ, ಟೇಸ್ಟ್ ನೋಡ್ತೀನಿ. ಸೊ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನಾದರೂ ಹ್ಯಾಕ್ ಮಾಡಿದೆ ಹೇಳಪ್ಪ, ಅದನ್ನಾದ್ರೂ ನಾನು ಮಾಡ್ಕೊತೀನಿ ಅಂದ್ರೂ ಕೂಡ ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ಮಾಡಿದೆ, ಹೋಗೋ ಅನ್ನೋ ರೀತಿ ಮಾಡಿ ಒಂಥರ ಬೇರೆನೇ ಅನಿಸ್ಬಿಡ್ತು ರಘು ಅವ್ರ ಮೇಲೆ. ನನಗೆ ಒಂಥರ ಅಸಹ್ಯ ಉಟ್ಕೊಂಡ್ಬಿಡ್ತು. ಸುಳ್ಳ ನಿಜ, ನನಗೆ ಒಂಥರ ಅಸಹ್ಯ ಅನ್ಸ್ಬಿಡ್ತು ರಘು ಅವ್ರು ನೋಡಿ, ಯಾಕೆ ಈ ರೀತಿ ಮಾಡಿದ ಈ ರಘು ಅಂತ. ಆಮೇಲೆ ಕಡೆಗೂ ಕೊಡ್ಲಿಲ್ಲ. ಸೊ ಪಾಪ ಅಲ್ಲಿಂದ ಗಿಲ್ಲಿ ಎದ್ದು ರಕ್ಷಿತಾ ನಂಗೊಂದು ಮಾಡಿಕೊಡು ನಾನು ತಿಂತೀನಿ ಅಂತ ಎದ್ದು ಬಂದರು. ಸೊ ಅದೊಂಥರ ಮತ್ತೆ ನಾನು ನಿನ್ನೆ ಒಂದು ನೋಡ್ತಾ ಇದ್ದೆ ಗಿಲ್ಲಿ ಅವ್ರ ಬಗ್ಗೆ. ಸೊ ಗಿಲ್ಲಿ ಅವರು ಎಷ್ಟು ಕಷ್ಟ ಪಟ್ಕೊಂಡು ಮೇಲೆ ಬಂದಾರೆ ಅನ್ನೋದು ಅವರ ತಾಯಿಯ ಒಂದು ಮಾತಿರುತ್ತೆ. ಸೊ ತಾಯಿ ಒಂದು ಮಾತು ಹೇಳ್ತಾರೆ, ಒಂದು ಭರ್ಜರಿ ಬ್ಯಾಚುಲರ್ ಇನ್ನೊಂದು ಪ್ರೋಗ್ರಾಮಲ್ಲಿ ಅವ್ರ ತಾಯಿ ಹೇಳ್ತಾರೆ. ಸೊ ಗಿಲ್ಲಿ ಬೆಂಗಳೂರಿಗೆ ಬಂದಾಗ ಸೊ ಊಟ ಮಾಡೋಕ್ಕೆ ಅವ್ರ ದುಡ್ಡು ಇರ್ತಿರಲ್ಲ, ಊಟ ಮಾಡೋಕ್ಕೂ ಕಾಸು ಇರಲಿಲ್ಲ. ಊಟ ಮಾಡ್ಬೇಕಂದ್ರೆ ಯಾರು ಪರಿಚಯ ಇರಲಿಲ್ಲ. ಸೊ ಅಂಥ ಥರದಲ್ಲಿ ಒಂದು ಮದುವೆ ಇರುತ್ತೆ. ಮದುವೆಗೆ ಗಿಲ್ಲಿ ಅವ್ರು ಹೋಗಿರ್ತಾರೆ. ಸೊ ಗಿಲ್ಲಿಗೆ ಹೋದಾಗ ಸ್ವಲ್ಪ ಬಟ್ಟೆಲ್ಲ ಹರಿದ್ರಿಂದ ವಾಚ್ಮನ್ ಅವ್ರನ್ನ ಕೇಳೋದು ರೋಡ್ ಬದಲು ಬಿಸಾಕ್ಬಿಡ್ತಾರೆ, ಊಟನೂ ಕೊಡಲ್ಲ ಅಂತ. ಸೊ ಆಮೇಲೆ ಮುಂದೆ ಹೋಗ್ತಿರುವಾಗ ಒಂದು ಗಣಪತಿ ಒಂದೇನೋ ಒಂದು ಪಂಡಾಲಕ್ಕೆ ಇರ್ತಾರೆ, ಒಂದು ಡ್ಯಾನ್ಸ್ನ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಗಿಲ್ಲಿ ಡ್ಯಾನ್ಸ್ ಮಾಡ್ತಿರುವಾಗ ಅಲ್ಲಿರುವಂಥ ಹುಡುಗರು, ಅಲ್ಲಿರುವಂಥ ಜನಗಳು, ಯಾರು ಹುಡುಗ ಹೊಸ ಹೊರಗೆ ಬಂದಾನೆ, ಯಾಕಪ್ಪ ಇರ್ತಿ ಡ್ಯಾನ್ಸ್ ಮಾಡ್ತಾರೆ, ಏನು ಬೇಕು ಕೇಳಿದಾಗ ಅಣ್ಣ ಒಂದು ಊಟ ಕೊಡಿ ಅಂತ ಕೇಳ್ತಾರೆ. ಸೊ ಒಂಥರ ಬೇಜಾರಾಗ್ಬಿಡ್ತಾರೆ ಪಾಪ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದು ಇಷ್ಟೆಲ್ಲ ಮಾಡಿದ್ವಿ, ಇವತ್ತು ಮತ್ತೆ ಒಂದು ತುತ್ತು ಕೊಟ್ಟಿದ್ರೆ ರಘು ಅವರು
ಏನು ನಿಮ್ಮ ಒಂದು ಮೂರು ಚಪಾತಿಯಲ್ಲಿ ಒಂದು ತುತ್ತು ಕೊಟ್ಟಿದ್ರೆ ಒಂದು ಜರ ಚೂಡು ಕಡಿಮೆ ಆಗ್ತಾರಲ್ಲ. ಅದರಲ್ಲೂ ರಾಶಿಕಾ ಬಂದ ನಂತರ ಅವರೇ ಕೈ ಹಾಕಿ ತಿಂದ್ರು ಕೂಡ ಈ ರಘು ಏನು ಮಾತಾಡಲಿಲ್ಲ. ಅದೊಂಥರ ಇನ್ನಷ್ಟು ಅವರ ಮೇಲೆ ಕೋಪ ಹೆಚ್ಚಾಗುವಂತೆ ಮಾಡ್ತು ಅಂತ ನನಗೆ ಒಂದು ಅನಿಸ್ತು. ಬಟ್ ರಘು ಅವ್ರು ಮಾಡಿದ್ದು ತಪ್ಪು. ಸೊ ಗಿಲ್ಲಿ ನೀನ್ ಆಡು, ನೀನ್ ಯಾವ ರೀತಿ ಆಡ್ತಾ ಇದ್ದೀಯ ಆಡಪ್ಪ, ನೀನು ಖಂಡಿತವಾಗ್ಲೂ ಡಿಸರ್ವ್ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನೀನು ಕೆಲಸ ಮಾಡ್ತಲ್ಲ ಅದು ಮಾಡ್ತಲ್ಲ ಅಂತ ನಿಮಗೆ ಕಲ್ಪೆ ಕೊಡ್ಬೋದು, ಬೇಕಾದ್ರೆ ಕೊಡ್ಬೋದು. ಜನ ಈ ನನ್ನ ವಿಡಿಯೋ ನೋಡಿ ಏನ್ ಬೇಕಾದ್ರೆ ನನ್ಗೆ ಅನ್ಬೋದು, ಓಕೆ ಪರವಾಗಿಲ್ಲ. ಬಟ್ ನಾನೊಂದು ಮಾಡ್ತಾ ಇದ್ದೀನಿ, ಇಲ್ಲಿ ಸ್ಪರ್ಧಿಗಳು ಅಲ್ಲೇ ಮಾತಲ್ಲೇ ಉಗಿದು ಉಪ್ಪಾಕಿ ಗಿಲ್ಲಿನ ನಾನು ಒಪ್ಕೋತೀನಿ. ಗಿಲ್ಲಿ ಇನ್ನೊವ್ರ ಬಗ್ಗೆ ಆಶೆ ಮಾಡ್ತಿದಾನ, ಅಪಾಶ ಮಾಡಿ ಆಶೆ ಮಾಡ್ತಿದಾನ, ಅಲ್ಲೇ ಹೇಳಿ ನೀವು. ಅಲ್ಲಿ ನಗ್ತೀರಾ, ನಗ್ಬಿಟ್ಟು ಆಮೇಲೆ ಏನಂತ ಹೇಳ್ತೀರಾ, ಇಲ್ಲಿ ಬಂದು ಗಿಲ್ಲಿ ಆರತಿ ಮಾಡ್ತಾ ಇದ್ದಾನೆ, ಒಬ್ಬನ ಹೀಯಾಳಿಸ್ತಾ ಇದ್ದಾನೆ, ಹಂಗ್ ಮಾಡ್ತಾ ಇದ್ದಾನೆ, ಹಿಂಗ್ ಮಾಡ್ತಾನೆ ಅಂತ ಕಲ್ಪೆ ಕೊಡೋದು, ಅದನ್ನೇ ಟಾರ್ಗೆಟ್ ಮಾಡೋದು, ಈ ರೀತಿ ಮಾಡಕ್ ಹೋಗ್ಬಿಡಿ. ಅವ್ನು ತಪ್ಪು ಮಾಡ್ತಿದ್ದಾನೆ ಅಲ್ಲೇ ಹೇಳಿ. ಸೊ ಅಲ್ಲಿ ನಿಮಗೆ ತಪ್ಪು ಅನ್ಸಲ್ಲ, ಇಲ್ಲಿ ಈ ರೀತಿ ಬರುವಂತ ಕಾರಣ ಕೊಡೋ ಸಂದರ್ಭದಲ್ಲಿ ತಪ್ಪು ಅನ್ಸುತ್ತೆ. ಇದನ್ನ ಮಾಡಕ್ ಹೋಗ್ಬಿಡಿ. ಸೊ ರಘು ಅವರೇ, ನೀವು ತಿದ್ಕೊಳ್ಳಿ. ಕಿಚ್ಚ ಸೂಪ್ ಸರ್ ಇವತ್ತಿನ ಒಂದು ಎಪಿಸೋಡ್ ಇದನ್ನ ಮಾತಾಡ್ತಾರೆ ಏನು ಅಂತ ನೋಡೋಣ. ನಿಮಗೆ ಏನು ಅನಿಸ್ತು ಈ ಒಂದು ಸೀನ್ ನೋಡಿ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಬೇಜಾರಾಯಿತು. ಸೊ ಆ ರೀತಿ ಮಾಡಬರುತ್ತೆ ಅಂತ ಅನಿಸ್ತು. ರಘು ಅವರು ಸ್ವಲ್ಪ ಇಲ್ಲಿ ಓವರಾಗಿ ಮಾಡಿದೆ ಅಂತ ನನಗೆ ಅನಿಸ್ತು. ಏನ್ ಮಾಡಕ್ ಬರಲ್ಲ. ಸೊ ನೋಡೋಣ, ಗಿಲ್ಲಿ ಆಲ್ ದ ಬೆಸ್ಟ್, ಚೆನ್ನಾಗಿ ಆಡು, ಟಾಸ್ಕಲ್ಲಿ ಕೂಡ ಚೆನ್ನಾಗಿ ಆಡು, ಇಂಪ್ರೂವ್ಮೆಂಟ್ ಆಗು, ಒಳ್ಳೇದಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಕಷ್ಟಪಟ್ಟ ಮೇಲೆ ಬಂದಿದ್ದಾನೆ ಇಲ್ಲಿ ಹಳ್ಳಿ ಹುಡುಗ, ಸೊ ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನಿಸ್ತು ಆ ಒಂದು ಸೀನ್ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.